ಮನೇಲಿ ಇಲಿಗಳ ಕಾಟ ಜಾಸ್ತಿ ಆಗಿದೆ ಅಂತ ಮನೆ ಯಜಮಾನಿ ರವೆ ಉಂಡೆಲಿ ವಿಷ ಹಾಕಿ ಇಲಿ ಸಾಯೋದಕ್ಕೆ ಅಂತ ಇಟ್ಟಿರ್ತಾಳೆ. ಆದ್ರೆ ದುರದೃಷ್ಟವಶಾತ್ ಆ ಮನೆಯ ಮಗು ರವೆ ಉಂಡೆನ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡು ತಿಂದು ಸಾವನ್ನಪ್ತಾನೆ. ಇದರಿಂದ ಆ ತಾಯಿ ತುಂಬಾ ದುಃಖಕ್ಕೆ ಒಳಗಾಗ್ತಾಳೆ. ಇದನ್ನ ಗಮನಿಸಿದ ಚಿತ್ರಗುಪ್ತ ಯಮರಾಜನ ಕೇಳ್ತಾನೆ, ಅಲ್ಲ ಪ್ರಭು, ಇದರಲ್ಲಿ ಆ ತಾಯಿಯ ತಪ್ಪೇನಿದೆ? ಇಲಿ ಸಾಯ್ಲಿ ಅಂತ ತಾನೇ ವಿಷ ಇಟ್ಟಿದ್ದು, ಈ ಕರ್ಮನ ನೀನು ಯಾರ ತಲೆ ಮೇಲೆ ಇಡ್ತೀಯಾ ಅಂತ. ಆಗ ಯಮಧರ್ಮರಾಜ ಹೇಳ್ತಾನೆ, ಒಂದು 2 ದಿನ ಕಾಯಿ, ಹೇಳ್ತೀನಿ ಅಂತ. ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿ ಸಾವಾಗಿರೋದ್ರಿಂದ ಆಕೆನ ಮಾತಾಡ್ಸ್ಕೊಂಡ್ ಬರೋದಕ್ಕೆ ಆಕೆ ಸ್ನೇಹಿತರು ಬರ್ತಾರೆ. ಬರ್ಬೇಕಾದ್ರೆ ದಾರಿ ತಪ್ತಾರೆ. ಅಲ್ಲೇ ಕೂತಂತಹ ವೃದ್ಧೆನ ಕೇಳ್ತಾರೆ. ಆಗ ವೃದ್ಧೆ, ಓ, ಆಸ್ತಿಗೋಸ್ಕರ ತನ್ನ ಮಕ್ಳ ಜೊತೆಗೆ ಬೇರೆಯವ್ರ ಮಕ್ಳನ್ನು ಸಾಯಿಸಿದ್ದಲ್ಲ ಅವಳ, ಯಾರ ಜೊತೆ ಏನ್ ಸಂಬಂಧ ಇತ್ತೋ ಏನೋ ಅಂತಾಳೆ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಲ್ಲಿ ಅಂತ ಯಮಧರ್ಮರಾಜ ಆ ಎಲ್ಲ ಕರ್ಮಗಳನ್ನ ಆ ವೃದ್ಧೆಯ ತಲೆ ಮೇಲೆ ಇಡ್ತಾನೆ.